ಹಲೋ, ಮಾಧ್ಯಮದ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಏನು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಈ ಪತ್ರಿಕಾಗೋಷ್ಠಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳ ಪರವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ತುಂಬ ಸೂಕ್ಷ್ಮವಾದ ಮತ್ತು ರಾಜ್ಯಾದ್ಯಂತ ಅನಗತ್ಯವಾಗಿ ಅವಶ್ಯಕತೆ ಇಲ್ಲದಲೇ ಇರುವಂಥ ವಿಚಾರವನ್ನು ಭಾಳ ವೈಭವೀಕರಿಸೋದ್ರ ಮೂಲಕ ಏನೋ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದಾರೆ ನಮ್ಮ ಗ್ರಾಮೀಣಾಭಿವೃದ್ಧ ಪಂಚಾಯತ್ ರಾಜ್ ಸಚಿವರು ಅಂತ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಕ್ರಿಯೆ ನೀಡ್ತಾ ಇರೋದನ್ನು, ವಿರೋಧ ಪಕ್ಷದವರ ಪ್ರತಿಕ್ರಿಯೆ ನೀಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೀವಿ. ತಮಗೆ ಈ ಪ್ರೆಸ್ ನೋಟಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದ್ವಿ. ಈ ಪ್ರೆಸ್ ನೋಟಲ್ಲಿ ಇರ್ತಕ್ಕಂಥ ವಿಚಾರಗಳ ಪ್ರಕಾರ ನಾವು 1947ರಲ್ಲಿ ನಮ್ಮ ದೇಶಕ್ಕೆ ಏನು ನಮ್ಮೆಲ್ಲ ಪೂರ್ವಿಕರ ತ್ಯಾಗ ಬಲಿದಾನದಿಂದ ಬಂತು ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕುಗಳಲ್ಲಿ ಒಂದು. ಅದನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರು ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸೋದೇ ಅಪರಾಧ ಅನ್ನತಕ್ಕಂಥ ನೋಡೋ ರೀತಿಯಲ್ಲಿ ವ್ಯಕ್ತಿಯನ್ನು ನೋಡ್ತಕ್ಕಂಥದ್ದು, ಅವರು ಬೆದರಿಕೆ ಒಡ್ತಕ್ಕಂಥದ್ದು ಇದು ಕಾರ್ಯಸಾಧುವಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ನಿಮಗೆ 2 ಮಾಹಿತಿನ ಕೊಟ್ಟಿದ್ದೀನಿ. ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಒಂದು, ಮತ್ತು 2013ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೊಡೆಸಿರ್ತಕ್ಕಂಥ ಮಾಹಿತಿಯನ್ನು, ಸುತ್ತೋಲೆಯನ್ನು ಇವರು ಕ್ಲಿಯರಾಗಿ ಹೇಳಿದ್ದಾರೆ. ಶಾಲಾ ಆವರಣವು ಶಾಲಾ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಮಾತ್ರ ಸದ್ವಿನಿಯೋಗ ಆಗಬೇಕು ಅಂತ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುತ್ತೋಲೆ ಹೊರಡಿಸಿರ್ತಕ್ಕಂಥದ್ದು. ಇದನ್ನು ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎದುರುಗಡೆ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಜೊತೆಗೆ ಬಿಫೋರ್ ಇಂಡಿಪೆಂಡೆನ್ಸ್ 1925 ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಹೊರಡಿಸಿದ್ದಾರೆ. ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು, ದಿ RSS ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಆಂಟಿ ಬ್ರಿಟಿಷ್ ಮೂಮೆಂಟ್ ಫ್ರಮ್ 1925 to 47. RSSನವರು ನಮ್ಮ ಆಳ್ತಾ ಇದ್ದಂಥ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾವತ್ತೂ ಕೂಡ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ 2 ದಾಖಲೆಗಳನ್ನು ತಮಗೆ ಇವತ್ತು ಪ್ರಚುರಪಡಿಸ್ತಾ ಇರೋ ಉದ್ದೇಶ ಏನಂತಂದರೆ, ನಾವೆಲ್ಲರೂ ಕೂಡ ಪೂಜ್ಯ ಭಾವದಿಂದ, ಗೌರವ ಭಾವದಿಂದ ಮತ್ತು ಯಾವಾಗಲೂ ನೆನ್ಕೊಳ್ತಕ್ಕಂಥದ್ದು ಶತಮಾನಗಳ ದಾಸ್ಯದ ಸಂಕೋಲೆಯನ್ನು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಬಲಿದಾನವನ್ನು ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜತನದಿಂದ ಕಾಪಾಡ್ಕೊಬೇಕಾಗಿದೆ. ಅದಕ್ಕೆ ಇವ್ರದ್ದು ಯಾವುದೇ ಹೋರಾಟ ಇಲ್ಲ ಅನ್ನುವಂಥದ್ದನ್ನು ಅಂದಿನ ಬ್ರಿಟಿಷ್ ಸರ್ಕಾರನೇ ಹೊರಡಿಸಿದೆ. ತಮಗೊಂದು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಯಸ್ತೀನಿ. ದಯಮಾಡಿ ಇದನ್ನು ಭಾಳ ಗಂಭೀರವಾದ ವಿಚಾರ ಅಂತ ದಯಮಾಡಿ ನಮ್ಮ ಮಂಡ್ಯ ಮಾಧ್ಯಮ ಸ್ನೇಹಿತರು ಪರಿಗಣಿಸಬೇಕು. ಕುಲದೀಪ್ ನಯ್ಯರ್ ಅಂತಕ್ಕಂಥ ಹಿರಿಯ ಪತ್ರಕರ್ತರು 1948 ಮಹಾತ್ಮರ ಹತ್ಯೆಯಾದ ನಂತರ ಅಂದಿನ ಭಾರತ ದೇಶದ ಉಕ್ಕಿನ ಮನುಷ್ಯ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಈ ಸಂಘಟನೆಯನ್ನು ಅಮಾನತು ಮಾಡ್ತಾರೆ, ನಿಷೇಧ ಮಾಡ್ತಾರೆ.
ಮಹಾತ್ಮರ ಕೊಲೆಯ ಹಿಂದೆ, ಹತ್ಯೆ ಹಿಂದೆ RSSನ ಶಕ್ತಿಗಳು ಕೈವಾಡ ದೃಢೀಕರಣ ಆಗಿದೆ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲರು 1948 ಇದನ್ನು ನಿಷೇಧ ಮಾಡ್ತಾರೆ. ತದನಂತರ RSS ಸಂಘಟನೆಯವರು ಭಾರತ ಸರ್ಕಾರಕ್ಕೆ ನಮ್ಮ ನಿಷೇಧವನ್ನು ಹಿಂಪಡಿರಿ ಅಂತ ಮನವಿ ಮಾಡ್ತಾರೆ. ತಮಗೆ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಾನು, ಅಂಥ ಸಂದರ್ಭದಲ್ಲಿ ಇದೇ RSSನವರು ಭಾರತೀಯ ಸಮಾಜದಲ್ಲಿ ನಾವು ಸಾಂಸ್ಕೃತಿಕ ಸಂಘಟನೆಯಾಗಿ ಮಾತ್ರ ಉಳಿತೇವೆ ಅಂತಕ್ಕಂಥ ಮುಚ್ಚಳಿಕೆಯನ್ನು ಬರೆದುಕೊಟ್ಟು ತಮ್ಮ ನಿಷೇಧವನ್ನು ವಾಪಸ್ ಪಡೀರಿ ಅಂತ ಅಂದಿರೋದಕ್ಕೆ ಇವತ್ತು ಹೋಮ್ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರೆಕಾರ್ಡ್ ಇದೆ. ಸಾಂಸ್ಕೃತಿಕ ಸಂಘಟನೆಯಾಗಿ ಮಾತ್ರ ಉಳಿತೀವಿ ಅಂತ ಬರ್ಕೊಟ್ಟಿದ್ದಾರೆ. ನಮ್ಮ ಭಾರತ ಸರ್ಕಾರಕ್ಕೆ ಇವತ್ತು ಸಾಂಸ್ಕೃತಿಕ ಸಂಘಟನೆ ಉಳಿದಿದೆಯಾ? ಒಂದು ಗಂಭೀರವಾದ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಮಾನ್ಯ ವಿರೋಧ ಪಕ್ಷದವ್ರಿಗೆ. ಅರೆ RSS ಅವ್ರು ಕೇಳಲಿ ಬಿಡ್ರಿ ಸರ್ಕಾರನ, ದಯಮಾಡಿ ಹಂಗೆಲ್ಲ ರಿಸ್ಟ್ರಿಕ್ಟ್ ಮಾಡಿಬಿಡಿ, ನಾವು ರಾಷ್ಟ್ರೀಯ ಪ್ರಜ್ಞೆ ಹೆಚ್ಚಿಸ್ತೀವಿ ಅಂತ ನೀವ್ಯಾಕೆ ಉಳ್ಳಿಡ್ತಾ ಇದ್ದೀರಾ? ಬಿಜೆಪಿಯವರು ಯಾರ್ಯಾಕೆ ಉಳ್ಳಿಡ್ತಾ ಇದ್ದೀರಾ? RSS ಎಲ್ಲೂ ಕೇಳಿಲ್ಲ ಅನ್ಕೋತೀನಿ, ನಾನು ಮನವಿ ಮಾಡಿಲ್ಲ ಅನ್ಕೋತೀನಿ. ಅಟ್ಲೀಸ್ಟ್ ಮುಖ್ಯವಾಗಿ ಸರ್ಕಾರ ಇನ್ನು ತೀರ್ಮಾನ ತಗೊಂಡಿಲ್ಲ. ಸರ್ಕಾರಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಮನವಿ ಮಾಡಿದ್ದಾರೆ ಅಷ್ಟೇ. ಸಾರ್ವಜನಿಕ ಸ್ಥಳದಲ್ಲಿ, ಸರ್ಕಾರಿ ಸ್ಥಳದಲ್ಲಿ, ಜಾತ್ಯತೀತ ದೇಶದಲ್ಲಿ ಮತೀಯ ಸಂಘಟನೆಯನ್ನ, ಮತಧರ್ಮವನ್ನು ವೈಭವೀಕರಿಸ್ತಕ್ಕಂಥ ಸಂಘಟನೆಯ ಚಟುವಟಿಕೆಗಳನ್ನು ನಿಲ್ಲಿಸಿ ಅನ್ನುವಂಥದ್ದು ಮನವಿ ಮಾಡೋರಷ್ಟೇ. ಸರ್ಕಾರ ಇನ್ನೂ ತೀರ್ಮಾನ ತಗೊಂಡಿಲ್ಲ. ಅದಕ್ಕೆ ಯಾಕೆ ಹಿಂಗೆ ಊಳಿಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು? RSSನವ್ರು ಕೇಳಲಿ, ಅರೆ ನಾವು ಹಿಂದೂನೇ, ಗುತ್ತಿಗೆ ತಗೊಬಿಟ್ಟಿದ್ದಾರ ಹಿಂದೂ ಧರ್ಮವರು? ವಶೀಲಿ ಮಾಡ್ಕೊಬಿಟ್ಟಿದ್ದಾರ? ಯಾರು ಯಾವ ಧರ್ಮವನ್ನು ಕೂಡ ಯಾವುದೇ ಸಂಘಟನೆಯವರು ಗುತ್ತಿಗೆ ತಗೋಕ್ಕಾಗೋದಿಲ್ಲ. ಎಲ್ಲ ಧರ್ಮದಲ್ಲೂ ಅಭಿವ್ಯಕ್ತಿ ವ್ಯಕ್ತಪಡಿಸೋಕ್ಕೆ ಅವ್ರದ್ದೇ ಧರ್ಮ ನಿಲುವು ನೀತಿಗಳನ್ನು ಮಂಡಿಸಲಿಕ್ಕೆ ಅವಕಾಶ ಸ್ವತಂತ್ರ ಇರ್ತದೆ. ಮಹಾತ್ಮ ಗಾಂಧೀಜಿಯವರು ನಾನು ಕೂಡ ಪರಿಶುದ್ಧವಾದ ಕಟ್ಟರಿಂದು ಅಂತಿದ್ರು. ಅದ್ರ ಜೊತೆಲೆ ಬೇರೆ ಧರ್ಮವನ್ನು ಅಪಾರವಾಗಿ ಗೌರವಿಸ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡಿದ್ದೀನಿ ಅಂತಲೂ ಅಂತಿದ್ರು. ಇವ್ರೇನು ಗುತ್ತಿಗೆ ತಗೊಬಿಟ್ಟಿದ್ದಾರ ಧರ್ಮವ? ಯಾರು ಗುತ್ತಿಗೆ ಕೊಟ್ಟಿಲ್ಲಪ್ಪ. ನಾವು ವಿ ಆರ್ ಆಲ್ಸೋ ಹಿಂದೂ, ನಮ್ಮದೇ ಅಭಿಪ್ರಾಯ ಇದೆ, ನಮ್ಮದೇ ಸ್ವತಂತ್ರ ಇದೆ, ನಮ್ಮದೇ ಒಂದು ರೀತಿಯ ವಿಚಾರಗಳಿದ್ದಾವೆ. ಇವ್ರೇನು ಸವಾರಿ ಮಾಡೋಕ್ಕೆ ಯಾರನ್ನೂ ಬಿಟ್ಟಿಲ್ಲ. ದಯಮಾಡಿ ಈ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ವಿನಂತಿ ಮಾಡ್ತೀನಿ, ಸ್ಪಷ್ಟೀಕರಣ ಕೊಡಿ. ಹೌದು RSS ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅಂತ, ಮತ್ತೆ ಇದನ್ನ ದೃಢೀಕರಿಸಿ ಹೌದು ನಮ್ಮ ಸರ್ಕಾರದಲ್ಲೇ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಬೇರೆ ಯಾವುದು ಮಾಡಬೇಡಿ ಅಂತ ಆದೇಶ ಮಾಡಿದ್ದು. ಇದನ್ನ ದೃಢೀಕರಿಸಬೇಕು, ಇದಕ್ಕೆ ಉತ್ತರ ಕೊಡಬೇಕು. ತನ್ಮೂಲಕ ಸ್ವತಂತ್ರ ಭಾರತದಲ್ಲಿ ಎಲ್ಲನೂ ಮಾರ್ಕೊಂಡು ವಿಮಾನ ನಿಲ್ದಾಣ ಮಾಡಿದ್ರು, ಬಂದರುಗಳು ಮಾಡಿದ್ರು, ರೈಲ್ವೆ ಸ್ಟೇಷನ್ ಮಾಡಿದ್ರು, ITI ಮಾಡಿದ್ರು, BSNL ಮಾಡಿದ್ರು, ಎಲ್ಲನೂ ಮಾರ್ಕೊಂಡು ಮಜಾ ಮಾಡ್ತೀವಿ. ನೀವು ನೋಡ್ಕೊಂಡು ಧರ್ಮ ಅನ್ನೋ ಅಫೀಮನ್ನ ಸೇವಿಸ್ಕೊಂಡು ಆನಂದವಾಗಿರಿ ಅನ್ನಕ್ಕೆ ನಮ್ಮ ಜೀನ್, ನಮ್ಮ ರಕ್ತದಲ್ಲಿ ಹರಿತಾ ಇರ್ತಕ್ಕಂಥ ಧಮನಿಲಿ ಹರಿತಾ ಇರ್ತಕ್ಕಂಥ ಸ್ವತಂತ್ರ ನಂತರ ಭಾರತದ ರಾಷ್ಟ್ರೀಯ ಪ್ರಜ್ಞೆಯನ್ನ ಯಾವುದೇ ಕಾರಣಕ್ಕೂ ಇವರು ಕಡಿಮೆ ಮಾಡಲಿಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲಿಕ್ಕಾಗಲ್ಲ. ಪ್ರಿಯಾಂಕ ಖರ್ಗೆ ಅವರ ಅಭಿಪ್ರಾಯವನ್ನ ಸರ್ಕಾರ ತೀರ್ಮಾನ ತಗೋತದೆ. ಅದಕ್ಕೆ ಇವರೇನು ಅರ್ಚಾಡೋ ಅಗತ್ಯ ಇಲ್ಲ. ಇವ್ರು ಕೊಟ್ಟವ್ರ ಆದೇಶ ಇದನ್ನ ಮೊದಲು ದಯಮಾಡಿ ವಿಚಾರ ಹೇಳಿ. ಬ್ರಿಟಿಷ್ ಗೆಳೆಟಿಯಲ್ಲಿ ಹೊಡೆಸೋರಲ್ಲ, ಇದಕ್ಕೆ ಉತ್ತರ ಕೊಡಿ ಅನ್ನುವಂಥದ್ದನ್ನು ನಮ್ಮ ಮಂಡ್ಯ ಜಿಲ್ಲಾ ಪತ್ರಕರ್ತರ ಮೂಲಕ ಒಂದು ಸಮಾಜಕ್ಕೆ ಮಾಹಿತಿನ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಬೇಕಾದಷ್ಟು ಕೆಲಸ ಇದೆ. ವಿರೋಧ ಪಕ್ಷದವ್ರಿಗೆ, ಆಡಳಿತ ಪಕ್ಷದವ್ರಿಗೆ ಕೆಲಸ ಮಾಡೋಕ್ಕೆ ಸಾಕಷ್ಟು ಜನ ನಂಬೋರ. ವಿರೋಧ ಪಕ್ಷದವ್ರ ಆಡಳಿತ ಪಕ್ಷದ ಅಳುಕುಗಳೇ ಎತ್ತಿಡಿರಿ ಅಂತ ನಮ್ಮನ್ನು ಕೂಡ ಸಾಕಷ್ಟು ಜನ ನಂಬೋರ ಅಧಿಕಾರಿ ಕೊಟ್ಟವ್ರೆ. ಆ ಅಭಿವೃದ್ಧಿ ಕಾರ್ಯಗಳನ್ನು, ಜನಪರವಾದ ಕಾರ್ಯಗಳನ್ನು ಜನರಿಗೆ
ರಾಜಕೀಯವಾಗಿ ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೈಂಕರ್ಯದಲ್ಲಿ ಮುಂದುವರಿಯೋಣ, ಈ ಪ್ರಕರಣವನ್ನು ಅತಿ ಹೆಚ್ಚು ಲಂಬಿಸೋದು ಬೇಡ ಅಂತಕ್ಕಂಥ ಮನವಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೀನಿ. ಈಗ ಒಂದು ವಿಚಾರ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ನಾವು ಪತ್ರಿಕಾಗೋಷ್ಠಿ ಮೂಲಕ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮ ಸ್ನೇಹಿತರು ಮತ್ತು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು ಕೂಡ ಮುಂದಾಗಬೇಕು ಅಂತ. ಅಭಿವೃದ್ಧಿ ವಿಚಾರಕ್ಕೆ ಹೋದಾಗ ವಾರಣಾಸಿ ಕಥೆ ಏನಾಗದೆ ಅಂತ ನಾವು ನೋಡಿದ್ದೀವಲ್ಲ. ಪ್ರಧಾನಮಂತ್ರಿಗಳ ಕ್ಷೇತ್ರ ಗುಜರಾತಲ್ಲಿ ಗುಂಡಿಗಳೆಲ್ಲ ತೋರೋರಲ್ಲ, ಎಷ್ಟೆಷ್ಟು ಉದ್ದ ತೋರೋರೆ. ಅಭಿವೃದ್ಧಿ ವಿಚಾರ ಒಂದು ಅಭಿವೃದ್ಧಿ ವಿಚಾರದಲ್ಲಿ 100ಕ್ಕೆ 100 ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಭರತ ಖಂಡದಲ್ಲಿ, ಸ್ವತಂತ್ರ ಭಾರತದಲ್ಲಿ ಯಾವ ಕ್ಷೇತ್ರನೂ ಇಲ್ಲ. ಸರ್ಕಾರದ ಅಲ್ಲಲ್ಲ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ರಾಜಕೀಯ ಸಿದ್ಧಾಂತಗಳನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ನಮ್ಮ ಒಂದು ಭಾವನೆ ಮತ್ತು ಅವ್ರು ತಗೊಂಡಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗಬಾರ್ದು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಇದು ಒಂದು ಪಾರ್ಟು. ಉಳಿದಂತೆ ಸರ್ಕಾರದ ಎಲ್ಲ ಸಚಿವರು ಬಹುತೇಕ ದಿನೇಶ್ ಗುಂಡೂರಾವ್ ಅವರಂತೂ ಮುಂದುವರೆದು ಈ ಸಂಘಟನೆ ನಿಷೇಧನೆ ಮಾಡಬೇಕು ಅಂದವ್ರೆ. ನಾನು ಓದ್ದೆ ಎಲ್ಲ ಒಂದು ಕಡೆ ನಿಷೇಧನೆ ಮಾಡಬೇಕು ಅಂತಾರೆ. ಮುಖ್ಯಮಂತ್ರಿಗಳು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲ. ಈ ಬಗ್ಗೆ ಬಹಳ ಗಂಭೀರವಾದ ಪ್ರಶ್ನೆ ತಾವು ಎತ್ತಿದ್ದೀರಾ. ಖಂಡಿತವಾಗ್ಲೂ ಈ ಪತ್ರಿಕಾಗೋಷ್ಠಿ ಮುಗಿದ ನಂತರಲ್ಲೇ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಮನವಿ ಮಾಡಿ ಎಲ್ಲರೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಾಗೋಣ ಅಂತಕ್ಕಂಥ ಮಾಹಿತಿ ಕೊಡ್ತೀನಿ ನಿಮಗೆ. ನೀವು ಇಲ್ಲ ಈ ವಿಚಾರದಲ್ಲಿ ಎರಡು ಮಾತಿಲ್ಲ. ಇದನ್ನು ನಾನು ನಮ್ಮ ಹೈಕಮಾಂಡ್ ಗಮನಕ್ಕೆ ತರ್ತೀನಿ. ಒಳ್ಳೆ ಪ್ರಶ್ನೆ ಖಂಡಿತ. ನಾವು RSSನ ಈ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿ ಮೂಲಕ ನಾನು ಜನತೆಗೆ ಮನವಿ ಮಾಡ್ತೀನಿ, ಆಗ್ರಹ ಪಡಿಸ್ತಾ ಇದ್ದೀನಿ. ಬಿಟ್ಟರೆ RSS ಆಗ್ಬೋದು, ಇತರೆ ಸಂಘಟನೆ ಆಗ್ಬೋದು, ಯಾವುದೇ ಸಂಘಟನೆ ಆಗ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮತ್ತು ಮನುಷ್ಯನ ಮೂಲಭೂತ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ನೋವುಂಟಾದಾಗ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕಾದ್ದು ಸ್ವತಂತ್ರ ಭಾರತದ ಎಲ್ಲ ರಾಷ್ಟ್ರೀಯ ಪ್ರಜ್ಞೆ ಉಳ್ಳಂಥ ಕರ್ತವ್ಯ. ಅನುಮಾನನೇ ಇಲ್ಲ, ಸರ್ಕಾರದ ಆದ್ಯ ಕರ್ತವ್ಯ ಅದು. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿನೂ ಇಲ್ಲ, ಆದ್ಯ ಕರ್ತವ್ಯ. ಹಂಗಾಗಿ ನೀವೇನು ಎಕ್ಸ್ಪ್ರೆಸ್ ಮಾಡಿದ್ದೀರಾ, ವ್ಯಕ್ತಪಡಿಸಿದ್ರ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಸರ್ಕಾರದ ಗಮನ ಸೆಳೀತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ. ಯಾವುದೇ ರೀತಿಯ ಯಾವುದೇ ಕಾರಣದಲ್ಲಿ ಹಿಂದೆಗೆ ಪ್ರಶ್ನೆ ಇಲ್ಲ ಅಂತಕ್ಕಂಥ ಹೇಳ್ತಾ ನೆಚ್ಚಿನ ಇಲ್ಲ ಹೇಳಿದ್ರು ಮಾಡ್ತೀವಿ ಅಂತ ನೆಚ್ಚಿನ ಎಲ್ಲ ಮಂಡ್ಯದ ಮಾಧ್ಯಮ ಸ್ನೇಹಿತರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅನಂತ ಧನ್ಯವಾದ ಅರ್ಪಿಸ್ತಾ